गजाननमहर्निशा अनेकदन्तं कोटिदन्तम् एकदन्तमुपास्महे काशी गंगे तीर्थ मोला ओम नमो काशी गंगे तीर्थ मोला ओम नमो महादेवा प्रेमा बोले महादेवा प्रेमा बोले ओम नमो Gondomane Maradaki Gondomane Maradaki Om Namo Narayana Kashi Gange Desamona Om Namo Narayana Nadi Nai Nai Kadamukha Dawage Ganapade Jalvatide Gavamimana Kadiyatire Kadamukha Dawage Ganapade Devata Kalakkarire Bhava Omage Bhaveke Bhakkara Salamomade ರಾಯ ಕೇಳಯ್ಯ ನಾಟದ ಆಯಾತವ ಕೇಳುವೆನೋ ಆಯ
ಜಯನ ಪವರ ದಿನ ದಿನ ಅಯ್ಯೋ ಕೌರವೇಶ್ವರನೇ, ದ್ರೋಣಾಚಾರ್ಯರು ನಿರ್ಮಿಸಿದ ಚಕ್ರವ್ಯೂಹದ ಕೋಟೆಯಲ್ಲಿ ವೀರ ಬಾಲಕನಾದ ಅಭಿಮನ್ಯುವನ್ನು ಉಪಯಾಂತರದಿಂದ ಸಂಹರಿಸಿ ಜಯವನ್ನುಂಟು ಮಾಡಿರುವ ಹೋರಾಟನೇ ಅಣ್ಣ. ಅರೆ ಕೋ ಮಾರನಾಥೆ ನೋರೋ ವಾರೋ ಸಾಯೆ ಸಾಗೆ ಸಾರೆ ಸಾನೋ ಕೆರೋ ಕಾಳ ಪಾರನೋ ಆತೆಗೆ ಅಗ್ರಜನೇ, ಬಾಲಕನಾದ ಅಭಿಮನ್ಯುವು ನಮ್ಮ ಸಹಜಾತನೇ ಮೊದಲಾದ ವೀರರುಗಳನ್ನೇ ಸಂಹಾರ ಮಾಡಿ ನಮಗೆ ಅಪಜಯವನ್ನು ಉಂಟು ಮಾಡಿದ ದುಃಖವನ್ನು ಹೇಗೆ ಸಹಿಸಬಹುದು ಅಣ್ಣನೇ? ಹರ ಹರ. ಹರನ ಕಾರೋಣವೆಲ್ಲದೆ ಪರದೆ ಬೆಳೆದಾಡೇನೋ ನರರೆ ಕಸದಾಳವೋ ಏ ಪಾರೆ ಆಯ್ತಾ ಎಲಾಯಿಸು ಪಡೆರುಗಳು, ಶಂಕರನ ಕರುಣೆ ನಮ್ಮ ಮೇಲದಿರುವಾಗ ಏನು ತಾನು ಪ್ರಯೋಜನ? ಈ ಭೂದೇವನ ಶತ್ರುವಾಗಿರುವಾಗ ನಾವು ಬಾಳೋ ಬಗ್ಗೆ ಹೇಗೆ? ಹಾ ಶಂಕರ, ಮಹಾರಾಜ ದುರ್ಯೋಧನವರಿಗೆ ಈ ದ್ರೋಣಾಚಾರ್ಯರ ಸಾರಥ್ಯ ಮಾಡುವ ನಮಸ್ಕಾರಗಳು. ಎಲೈ ಸಾರಥಿ, ಬಹಳ ದುಃಖದಿಂದ ಗುರುಗಳಿಲ್ಲದ ರಥವನ್ನು ಹಿಂತಿರುಗಿಸಿಕೊಂಡು ಬಂದಿರುವ ವಿಚಾರವನ್ನು ತಿಳಿಸುವನಗಯ್ಯ ಸಾರಥಿಯೇ. ಕೊರೆ ರಾಯ ಲಾಲೆ ಸಯ್ಯ ಶಂಕರದ ವೃತ್ತಾಂತ ಹೇಳುವೇನೋ ಅರೋಗುವುದನಗೆಯ ದಿಗೆಯಪ್ಪು ಬೀಗಾಲೋ ಪರಮದಯ ದೇಜೆ ಕೇಳೋದ ಮೈಯ ದೊರೆ ರಾಯ ಲಾಲೆ ಸೈ ಓಂ ದಿನ ದಿನ ತೈ ದಿತ್ತ ಸ್ವಾಮಿ ಪರಮೇಶ್ವರನೇ, ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ಸತ್ತುವಾದನೆಂದು ಧರ್ಮರಾಯರು ಸುಳ್ಳು ಮಾತನಾಡಿದರಿಂದ ನಿಜವೆಂದು ಗುರುಗಳು ಭಾವಿಸಿಕೊಂಡು ಮಗನನ್ನು ಹುಡುಕಲು ತಮ್ಮ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಹೋದರು ಸ್ವಾಮಿ. ಅಷ್ಟರಲ್ಲಿ ದೃಪದ ರಾಜನ ಮಗನಾದ ದೃಷ್ಟದ್ಯುಮ್ನನು ಸಮಯವನ್ನು ನೋಡಿಕೊಂಡಿದ್ದು ಕುರಿಗಳ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದನಯ್ಯ. ಅಯ್ಯೋ ಶಿವ ಶಿವ! ಗುರುಗಳು ಸುಳ್ಳು ಮಾತೆಂದು ತಿಳಿದ ದ್ರೋಣಾಚಾರ್ಯರು ಪುನಃ ಬಂದು ತಮ್ಮ ದೇಹವನ್ನು ನೋಡಿದಾಗ ನಡೆದಿರುವ ಅನ್ಯಾಯಕ್ಕೆ ಮುರುಗಿ ಪ್ರಾಣ ಬಿಟ್ಟರಯ್ಯ. ತುಂಡು ತುಂಡಾದ ದೇಹವು ರಥದಲ್ಲಿರುವುದು ನೋಡುವರಾಗಿ. ಹಾ ಶಂಕರ, ನಾ ಏನು ಮಾಡಲಿ ಏನು ಮಾಡಲಿ? ಏನ ಮಾಡಲೆ ನಾನು ಪಾಂಡವರ ಸೋಲೆ ಪಾಡೆ ಪಾಂಡವರ ಸೋಲೆ ಪಾಡೆ ದಾನವಂತ ಕಣವರ್ಗೆ ಸಾರಥಿಯಾಗೆ ಕನೋ ನೋಡಿದರೆ ಪಾಂಡವರು ಕಡು ಪರಾಕ್ರಮಿಗಳು ರೋಡೆಯೊಳಗಣೆಯಾದ ಶೋಭಟಾರೆಲ್ಲವರ್ಗೆ ಸೋಮ್ ದಿನ ದಿನ ತೈ ದಿಕ್ಕ ತದಿಗಡೆ ಹಾ ಶಂಕರ, ಯಾರಪ್ಪ? ಆ ಪಾಂಡವರನ್ನು ಗೆಲ್ಲಬೇಕೆಂದು ಆಸೆಪಟ್ಟರೆ ಶ್ರೀಕೃಷ್ಣನ ಸಹಾಯವು ಅವರಿಗೆ ಇರುವುದು. ಅಪಾರವಾದ ಸೈನ್ಯವು ನನ್ನಲ್ಲಿದ್ದರು ಏನು ತಾನು ಪ್ರಯೋಜನ? ಆ ಮುತ್ತಾತನಾದ ಭೀಷ್ಮಾಚಾರ್ಯನನ್ನು ನಂಬಿದ್ದಕ್ಕೆ ಪಾಂಡವ ತಕ್ಕಾಗಿ ಸರಳ ಮಂಚದ ಮೇಲೆ ಮಲಗಿಕೊಂಡರು. ವಿದುರನು ಮೊದಲೇ ಕೋಪಿಸಿಕೊಂಡು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿ ಹೋದನು. ಇವರುಗಳೆಲ್ಲ ನನ್ನಲ್ಲೇ ಇದ್ದರು. ಆ ಪಾಂಡವಿತವನ್ನೇ ಸಾಧಿಸಿದವರು. ಓ
ಆದಿರಕರನ್ನು ನಂಬಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಹಾ ಶಂಕರ, ಅಯ್ಯ ಕೋಲಾರೇಶ್ವರರೇ, ದುಃಖಿಸಬೇಡ ದುಃಖಿಸಬೇಡ. ನಿನ್ನ ಪ್ರಾಣ ಸ್ನೇಹಿತನಾದ ಕರ್ಣನು ಇನ್ನೂ ಬದುಕಿದ್ದಾನೆ. ನಿನ್ನ ಉಪ್ಪಿನ ಋಣವನ್ನು ತೀರಿಸುವ ಕಾಲ ಈಗ ಬಂದಿದೆ. ನನಗೆ ಅಪ್ಪಣೆಯನ್ನು ಕೊಡು. ಆ ಅರ್ಜುನನನ್ನು ಸದಬಡಿದು ಪಾಂಡವರನ್ನು ನಿರ್ನಾಮ ಮಾಡದೆ ಹೋದರೆ ನಾನು ಸೂರ್ಯ ಪುತ್ರ ಕರ್ಣನನ್ನು ಏನು ಎಲ್ಲವೋ ಸೋತ ತನಯ ನೇನು ಬಂದ ಸಮರಗೆ, ಏನು ಬಂದ ಸಮರಗೆ, ಏನ ಕೇಳಲನ್ನ ಪುಣ್ಯ ನೇನೆ ದೊರೆತಲ. ನೀನು ಬಂದಿದ್ದ ನನ್ನ ಪುಣ್ಯ ನಿರ್ಣೀತರೆ ಯೋಧಕ್ಕೆ ನಿಲ್ಲುವನಗು ಎಲ್ಲವೋ ಇಂದ್ರದನಿಯೋ ಬಂದೆ ಏನೋ ಎಂದ್ರ ತನಯ ಕೊಂದೆ ಭೀಷ್ಮ ದ್ರೋಣರ, ಕೊಂದೆ ಭೀಷ್ಮ ದ್ರೋಣರ ಎಂದೆಂಬ ಗರ್ವವನ್ನು ಎನ್ನ ಮುಂದೆ ತೋರೆಲ. ಕೆಲವೋ ಇಂದ್ರನ ಮಗನಾದ ಅರ್ಜುನನೇ, ನಮ್ಮ ಕಡೆ ಇದ್ದ ಮುಪ್ಪಿನ ಮುದುಕರಾದ ಭೀಷ್ಮ ದ್ರೋಣರನ್ನು ಕೊಂದೆನೆಂಬ ಅಹಂಕಾರದಿಂದ ಮೆರೆಯಬೇಡ. ಈ ದಿವಸ ನಿನ್ನ ಪರಾಕ್ರಮವನ್ನು ಅಡಗಿಸುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು. ಬಲ್ಲೆ ನಿನ್ನ ಬಗೆಯ ಎಂದೆ ಅಲ್ಲೆ ತುರುವ ತೆರುಕಲ, ಅಲ್ಲೆ ತುರುವ ತೆರುಕಲ, ಎಲ್ಲಿ ಹೋಗಿ ಕಡೆಗೆ ನೆಲವ ಕೊಲ್ಲ ಬೇಳೆಲ. ಹೊಗಳ ಬೇಡ ನರನೆ ಎಂದು ವದನ ವೇಷವನ್ನೋದ, ವದನ ವೇಷವನ್ನೋದ, ಕರನ್ನ ಕೈದವಂತ ಕಳ್ಳ ಅದ ಮನೆ ನೆಲ. ಅರ್ಜುನನೇ, ಹಿಂದೆ ವಿರಾಟ ನಗರಿಯಲ್ಲಿ ಪುರುಷ ರೂಪವನ್ನು ಧರಿಸಿಕೊಂಡು ಹೆಂಗಸಿನಂತೆ ವೇಷ ಹಾಕಿಕೊಂಡು ಯುದ್ಧಕ್ಕೆ ಬಂದಿದಂತ ಹೇಳಿಯಲ್ಲವೇನು? ಬಹಳ ಪರಾಕ್ರಮಶಾಲಿಯನ್ನು ಏಕೆ ಬಗಳುತ್ತಿರುವೆ? ನಿನ್ನ ಮೇಲೆ ಈ ಬಾಣವನ್ನು ಪ್ರಯೋಗ ಮಾಡುವೆನು. ನಿನ್ನ ಪ್ರಾಣವನ್ನು ಉಳಿಸಿಕೊ. ಎನ್ನಲು ಕೋಪಿಸುತ್ತಲೇ ಪಾರ್ಥ, ಎನ್ನಲು ಕೋಪಿಸುತ್ತಲೇ ಪಾ, ಕವಲು ಬಾಣವನ್ನು ಎದೆಯ, ಕವಲು ಬಾಣವನ್ನು ವಿನಸುತ್ತನೋ ಮೋರ್ಛೆಗೈದ ಮನ ದೊಡ್ಡೇತೆ ತೊಂಬಿನ್ನಾರಿ ಸೈರಿದ್ದಾದರಿ. ನೀನು ಮಾಡಿದ ಬಾಣಕ್ಕೆ ಪ್ರತಿಯಾಗಿ ನನ್ನಲ್ಲಿರುವ ಈ ಕವಿಲ ಬಾಣವನ್ನು ಹೂಡುತ್ತಿದ್ದೇನೆ. ತಡೆದುಕೋ. ಏನ ಏತೇಂದೇನ ಕೆನದಾಲೆ ಕಾಲೆ ಕಾರಣ ಮಾನೋಲೆ ಬೇಳೆಯ ಏ ಪಾರೆಯ ಮೌನ ಅದನ್ನ ತೈದಿದ್ದಾತದೆ. ಅಯ್ಯ ಕರ್ಣನೆ, ಯುದ್ಧಕ್ಕೆ ಹೋದವನು ಬಹಳ ಚಿನ್ನದಾಗಿ ಬರಲು ಕಾರಣವೇನು? ಯುದ್ಧದಲ್ಲಿ ನಿನಗೆ ಉಂಟಾದ ತೊಂದರೆ ಏನು? ಎಲ್ಲ ವಿಚಾರವನ್ನ ತಿಳಿಸುವನಾಗಯ್ಯ ಕರ್ಣನೆ. ರಾಯ ಕೇಳಯ್ಯಾರೇ ಪೋ ರಾಜೇವ ಕಾರೇ
ಯಾವ ರಾಜೇವಾಕ ರೇ ಯಾವ ಧಾಯೋತಿಗೆ ಓಂಟಾದ ರೋಂದಾರಲೆ ಕೋರದೆ ಅಯ್ಯ ಕೌರವೇಶ್ವರನೇ, ಈ ದಿವಸದ ಯುದ್ಧದಲ್ಲಿ ನನಗೆ ಉಂಟಾದ ತೊಂದರೆಯನ್ನು ಏನೆಂದು ಹೇಳಲಿ? ಯುದ್ಧದಲ್ಲಿ ನನ್ನ ಸಾರಥಿಯು ಮರಣ ಹೊಂದಿದ ಕಾರಣ ಅರ್ಜುನನಿಂದ ಅಪಜಯ ಉಂಟಾಯಿತಯ್ಯ ಕೌರವನೇ. ಅಯ್ಯ ಕರ್ಣನೇ, ಇದಕ್ಕಾಗಿ ನೀವು ಯೋಚಿಸುತ್ತಿರುವೆಯೋ? ನಮ್ಮಲ್ಲಿರುವ 11 ಅಕ್ಷೌಣಿ ಸೈನ್ಯದಲ್ಲಿ ನಿನ್ನ ಸಾರಥಿತನಕ್ಕೆ ಯಾರನ್ನು ಬೇಕಾದರೂ ನೀಡುತ್ತೇನೆ. ತಿಳಿದುವನಾಗಯ್ಯ ಕರ್ಣನೇ, ಒಬ್ಬನಿದ್ದಾನೆ ಶಲ್ಯ ಗೋಪಾಲನು ಸಾರಥಿತನ ತೋಳು ಹತೋಳ ಪರಾಕ್ರಮನು ಮೇಲ್ಲದೆಯಾತನ ಕರತೆ ಕೊಟ್ಟರೆ ರೇಪು ಮೇಲ್ಲದೆ ಆತನ ಕರತೆ ಕೊಟ್ಟರೆ ರೇಪು ಮಲ್ಲರ ಗೆಲುವೆನೆಂದ. ಅಯ್ಯ ಕೌರವೇಶ್ವರನೇ, ನಮ್ಮ ವೀರರುಗಳಲ್ಲಿ ಸಾರಥಿತನವನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕಾದರೆ ಅದು ಶಲ್ಯ ಭೂಪಾಲನು ತಕ್ಕ ಶಕ್ತಿವಂತನಾಗಿರುವುದರಿಂದ ಆತನನ್ನು ನನಗೆ ನೇಮಿಸಿಕೊಟ್ಟರೆ ವೈರಿಗಳಾದ ಪಾಂಡವರನ್ನು ಗೆದ್ದು ನಿಮಗೆ ಜಯವನ್ನು ಬರುತ್ತೇನೆ ಕೌರವನೇ. ಅಯ್ಯ ಕರ್ಣನೇ, ಇದಕ್ಕಾಗಿ ನೀನು ಯೋಚಿಸುತ್ತಿರುವೆಯೋ? ನಮ್ಮ ಸಂತಾನದಿಂದ ನನ್ನ ಮಾವನಾದ ಶಲ್ಯ ಭೂಪಾಲನು ನಿನಗೆ ಸಾಧ್ಯನಾಗಿ ನೇಮಿಸುವೆನು. ತಾವು ಶತ್ರು ಅಂದಿದ್ದು ಯುದ್ಧದಲ್ಲಿ ದೇವರನ್ನು ತಂದುಕೊಳ್ಳುವ ಬರುವು ನಿನ್ನನ್ನೇ ಹೊಂದಿರುವುದು ಯಾಕೆ ಕರ್ಣನೇ? ಹಣ ಹೋಗೋಣ. ಅವನವರಿಗೆ ನಮಸ್ಕರಿಸುತ್ತೇನೆ. ದುರ್ಯೋಧನ, ನಿನಗೆ ಶುಭವಾಗಲಿ. ದುರ್ಯೋಧನ, ಬಂದ ಕಾರಣವೇನು? ಬಂದ ಕಾರಣವೇನು? ಏನಯ್ಯ ಪುರೋಕೋಲ ಪರವೇನು ನಗೆ ನಾವ ಭಾವಿಸಿದೆನು ಕಥೆಯನ್ನು ನಾವೇನು ಭಾವಿಸಿದೋ ಅಯ್ಯ ಕೌರವೇಶ್ವರನೇ, ಈ ನಿಶರಾತ್ರಿಯಲ್ಲಿ ಏಕಾಂಗಿಯಾಗಿ ಮುಖವನ್ನ ತಗ್ಗಿಸಿಕೊಂಡು ನನ್ನ ಬಿಡಾರಕ್ಕೆ ಬರಲು ಕಾರಣವೇನು? ನನ್ನಿಂದಾಗಬೇಕಾದ ಕೆಲಸವೇನಿದೆ? ಅದನ್ನ ತಿಳಿಸುವನಾಗಯ್ಯ ಕೌರವನೇ. ಸ್ವಾಮಿ ಮಾವನವರೇ, ನೆಮ್ಮದಿಯಾದ ಯುದ್ಧದಲ್ಲಿ ಕಾರಣ ಸಾರ್ಥಿ ಮಡಿದು ಹೋದ ಕಾರಣ ಆತನಿಗೆ ಸರಿಯಾದ ಸಾರ್ಥಿಯು ಬೇಕಾಗಿದ್ದರಿಂದ ನೀವು ದಯಮಾಡಿ ಒಪ್ಪಿಕೊಂಡರೆ ನಿಮ್ಮ ಸಾರಥಿತನದಿಂದಲೂ ಕಾರಣ ಸಾಹಸದಿಂದಲೂ ಶತ್ರುವನ್ನು ಜಯಿಸುವುದು ದೊಡ್ಡದ ಮಾವನವರೇ. ಏನು ಮಗಳಿದೆ? ಎನ್ನ ಪಗಳಿದ ಎಲ್ಲವ ಗೌರವ ಎನ್ನ ಪಗಳಿ ಎಲ್ಲವ ಗೌರವ ಹಾಳು ಮಾಡಿದೆ ದೂತಗೇನ ಹಾಳು ಮಾಡಿದೆ ದೂತಗೇನ ಬೇಳೆ ಫಲವೇ ನೆನ್ನು ನೆನ್ನ ಕೋಳತನವ ಕೆಲವೊಕ್ಕರವನೇ, ಏನು ಮಗಳಿದೆ? ದೂತನ ಮಗನಾದ ಕರ್ಣನಿಗೆ ನಾನು ಸಾರಥಿಯಾಗಬೇಕೆ? ನಿನ್ನ ಯೋಗ್ಯತೆಗೆ ತಕ್ಕ ಮಾತನಾಡುತ್ತಿರುವೆ. ರಾಜನೆಂಬ ಮರ್ಯಾದೆಗಾಗಿ ನಿನ್ನನ್ನು ಬಿಟ್ಟಿರುವೆನು. ಇನ್ಯಾರಾದ ಆಡಿದರೆ ಅವರ ತಲೆಯನ್ನ ಕತ್ತರಿಸಿ ಬಿಡುತ್ತಿದ್ದೆನು. ಬಾಯಿ ಮುಚ್ಚುವನಾಗು ಕೌರವನೇ. ಮಾವ ಏಳಯ್ಯ ಮಾತೋ ಕಾಳೆಂದ ಫಲವೇನಯ್ಯ ಪರರುವ ಪತ್ತೆಗಾಗಿ ಕಾಯಬೇಕೆನ್ನೋ ತಲೆ ಪರರುವ ಪತ್ತೆಗಾಗಿ ಕಾಯಬೇಕೆನ್ನೋ ತಲೆ ಮರುಗಲದನು ಕೆಳೆ ಮರುಗದವನೊಬ್ಬ ಪರ
ಅನುಯಬುವ ನುಡಿ ಹರೆಯದವರ ನೀವು ಕೋಪವೋಯ ಸ್ವಾಮಿ ಮಾವನವರೇ, ತಾವು ಇಷ್ಟೊಂದು ಕೋಪ ಮಾಡಿಕೊಳ್ಳಬಹುದೇ? ಮರ ಹೊಕ್ಕಿದವರನ್ನ ಕಾಪಾಡಬೇಕೆಂಬ ಧರ್ಮವನ್ನು ನೀವು ನುಡಿದಿದ್ದೀರಿ. ಕಷ್ಟ ಕಾಲದಲ್ಲಿ ಕೈ ಬಿಡದೆ ಕಾಪಾಡಬೇಕು ಮಾವನವರೇ. ಪಾಂಡವರಿಗೆ ಬೆನ್ನೆಲುಬಾಗಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಅದು ಸಾಲದೆ ಅರ್ಜುನಿಗೆ ಸಾರಥಿಯಾಗಿ ಯುದ್ಧವನ್ನು ಮುನ್ನಡೆಸುತ್ತಿದ್ದಾನೆ. ಆತನ ಕಾರಣದಿಂದ ಹೆಜ್ಜೆ ಹೆಜ್ಜೆಗೂ ನಮಗೆ ಅಪಜಯ ಉಂಟಾಗುತ್ತಿರುವುದು. ಹಾಗಾಗಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನೀವು ಕಾರಣ ಸಾರಥಿಯಾಗಿ ನಮಗೆ ದೇವನ ತಂದುಕೊಳ್ಳಬೇಕು ಮಾವನವರೇ. ಅಯ್ಯ ಕೋರವೇಶ್ವರನೇ, ನಿನ್ನ ಮಾತಿನ ಪ್ರಕಾರವಾಗಿ ಸೂತನ ಮಗನಾದ ಕರ್ಣನಿಗೆ ನಾನು ಸಾರಥ್ಯ ಕೆಲಸಕ್ಕೆ ಬರುತ್ತೇನೆ. ಆದರೆ ಕರ್ಣನು ನಾನು ಹೇಳಿದಂತೆ ಯುದ್ಧ ಭೂಮಿಯಲ್ಲಿ ನಡೆದುಕೊಳ್ಳಬೇಕು. ಆತನಿಗೆ ತಿಳಿಸುವನಾಗು. ಎಚ್ಚರಿಕೆ ಇರಲಿ ಕೋರವನೇ. ನಮ್ಮ ಅಪ್ಪಣೆಯಂತೆ ಆಗಬಹುದು ಮಾವನವರೇ. ಎನ್ನ ಕೇಳಲ್ಲಿ ಎನ್ನ ಪೋರ್ವದ ಎನ್ನ ಕೇಳ ಎನ್ನ ಪೋರ್ವದ ಪುಣ್ಯವನೋ ದಾರಿಗೋ ಹರಿಗೋ ದೊರೆಯದೆ ಎಲ್ಲ ಪ್ರೇಮ ಈ ದಿವಸ ನನ್ನ ಪುಣ್ಯಕ್ಕೆ ಸರಿಯಾಗಿ ಯಾರ ಬೆಂಬಲವೂ ಇಲ್ಲದೆ ಈ ಅದಮನಾದ ಭೀಮನು ನನ್ನ ಕೈಗೆ ಸಿಕ್ಕಿರುವನು. ಈತನ ಗರ್ಭವನ್ನ ನಾನು ಮುರಿಯುತ್ತೇನೆ. ದುಶ್ಯಾಸನನೇ, ಪಾರಯ್ಯ ಕೊರಕೋಲ ಪಾರಯ್ಯ ಕೊರಕೋಲ ಗಣಿಯ ತಮ್ಮನೇನು ಗಣೆಯ ತಮ್ಮನೇನು ಬೇರಾನೆ ರಣದೊಳಗೆ ಏನೋ ತೋಂದಿನ ಕೆಲವು ದುಶ್ಯಾಸನನೇ, ಬಾಯಿಗೆ ಬಂದಾಗೆ ಬಗಬೇಡ. ಈ ದಿನದ ಯುದ್ಧದಲ್ಲಿ ನಿನ್ನ ಅಣಬೆರಳನ್ನು ಕಡಿದು ಹಾಕುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು. ಕೆಲವು ಭೀಮನೇ, ನರಿದ್ರೌಪದಿ ಸೀರೆ ಸೆಳವ ನರಿದ್ರೌಪದಿ ಸೀರೆ ಸೆಳವ ಎಲ್ಲಿ ಎಲ್ಲದ ಶೌರ್ಯವೋ ಎಲ್ಲಿ ಬಂದಳು ಕೊಲ್ಲ ಭೇಮ ಏನು ಕೇಳ ಒಂದಿನ ಐದು ತಾತ ಕೆಲವು ಭೀಮನೇ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ನಿನ್ನ ಪರಾಕ್ರಮವನ್ನು ತೋರಿಸದೆ ಈಗ ನಾಚಿಕೆ ಇಲ್ಲದೆ ನನ್ನ ಸಂಗಡ ಯುದ್ಧಕ್ಕೆ ಬಂದಿದೆಯ ಮೂಡನೆ. ಕೆಲವು ದುಶ್ಯಾಸನನೇ, ಭುಜವೇಕ್ರ ಮಮ ತೋರಿ ಭುಜವೇಕ್ರ ಮಮ ತೋರಿ ಯಮ್ಮ ನೀವು ಗೆಲಿದೇನು ಯಮ್ಮ ನೀವು ಗೆಲಿದೇನು ಗಜಪುರವ ನಾಳೆ ಸಂತಸದೆ ಕೆಲವು ದುಶ್ಯಾಸನನೇ, ನಿಮ್ಮಗಳ ಮೋಸದಿಂದ ಪಾಂಡವರಾದ ನಮ್ಮಗಳನ್ನು ಗೆದ್ದು ಹಸ್ತಿನಾವತಿಯ ರಾಜ್ಯಭಾರವನ್ನು ಆಳುವರಾಗಿ ಈ ದಿನದ ಯುದ್ಧದಲ್ಲಿ ನಿನ್ನ ತಲೆಯನ್ನು ಕತ್ತರಿಸಿ ನಿನ್ನ ರಕ್ತವನ್ನು ರಣಭೂತಗಳಿಗೆ ಹಚ್ಚುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು ಪ್ರಶ್ನೆ ಭೀಮನೇ. ಮದರ ನಿಮ್ಮತ ವೀರರಾನು ಮದರ ನಿಮ್ಮತ ವೀರರಾನು ನಾನು ಕಂಡೋದಿಲ್ಲವೋ ಅದನ್ನ ಸೃಷ್ಟಿಲೊಂದು ಕರೆದ ನಾಗ ತೋಂದಿನ ದಿನ ತೈದು ತಾತದಿಗಡ ತೋಂ ಕೆಲವು ಬಂಡಾರಾದ ಪಾಂಡುಸುತರೇ, ಭಿಕ್ಷಾಟನ್ಯಪದಿಂದ ಜೀವಿಸುತ್ತಿದ್ದ ನಿಮ್ಮಗಳ ಪರಾಕ್ರಮವನ್ನು ನಾನು ಮೊದಲೇ ತಿಳಿದುಕೊಂಡಿರುವೆನು. ಈ ದಿನದ ಯುದ್ಧದಲ್ಲಿ ನಾಳೆ ಬರವನ್ನು ಯುದ್ಧಕ್ಕೆ ನಿಲ್ಲುವನಾಗು. ಕೆಲವು ದುಶ್ಯಾಸನನೇ, ಬಾರಬಾರಲೋ ವೀರ ದುಶ್ಯಸ ಬಾರಬಾರಲೋ ವೀರ ದುಶ್ಯಸ ತೋರೋ ನಿನ್ನೆಯ ಶೌರ್ಯ ಸಾಕಸ ತೋಂದಿನ ದಿನ ತೈದಿತ್ತ ತದಿಗ ಕೆಲವು
ಧಾತು ಗೆಟ್ಟು ಪ್ರೇಮ ರಕ್ತ ದೋಕೊಳೆಯ ನೆನದೊಕದ ದೋಕೊಳೆಯ ನೆನದೊಕದ ಪ್ರೀತಿಯಿಂದ ಸ್ವರಿತ ರೌದ್ರ ರೋಪನಾದನು ಈ ತಪ್ಪ ಇತ್ತ ಭವನಗನು ತರುಳನನ್ನು ಕೊಂದಾಗ ಶರೀರದಲ್ಲಿರುವ ಶೋಣಿತವನ್ನು ತೊಳೆದಾಗ ಹರಖರ ಇಂತಾಯ್ತೆನುತ ನರನನ್ನು ಕೊಲ್ಲದೆ ಬಿಡನೆನುತ ತುರುಗವನ್ನು ಸಂತೈಸಿ ಕರಬಿಧನುವಾಂತಾಗ ರಥವನ್ನು ಹರಿಸಿದನೋ ಕರದೊಳ್ಳು ಧನುವ ತಾಚನ ನರತ ಕರದೊಳ್ಳು ಧನುವ ತಾಚನ ನರತ ಕರನಿದ ದೇಶಂದೇ ಮರುಳಲೆ ಸೋತದ ಮುರಿವೇನು ನೇನ ಗರ್ವವತಾನೆಂದ ತುಂಬಿನ ಕಲಿಪಾರ್ಥನೆ ದೊರೆತದು ಎಂದಲೆ ಕಲಿಪಾರ್ಥನೆ ದೊರೆತದು ಎಂದಲೆ ಪರಿತೋಷಗಳಾಯ್ತು ಒಳ್ಳೆಯು ವ್ಯಾಘ್ರಕ್ಕೆ ಸೇಟೆದೊಳಲ ಉಗ್ರವಲವೆ ಕೇಳಲ ತುಂಬಿನರಿನ ದೈವಿತಾದರಿ ರಣಧೀರನೊನೆ ನೇಂಬೊದ ಬಾಲೆನೋ ರಣಧೀರನೊನೆ ನೇಂಬೊದ ಬಾಲೆನ್ ಕರಣನ ಕೋಟೆಯಲೇ ಹೊರ ಕಾಣದ ಮುಖದೊಳು ಸೇರೆ ಕರ
ದ್ವಾರವನು ತಾರೆ ದೇವನ ಸೋಂಬಿನ ದೈವಿತ ವಾಸದ ಪುತ್ರನಾದ ಕಣ್ಣೆ ಚಕ್ರವ್ಯೂಹದ ಕೋಟೆಯಲ್ಲಿ ನನ್ನ ಮಗನಾದ ಅಭಿಮನ್ಯುವಿನ ಎದುರಾಗಿ ನಿಂತು ಯುದ್ಧ ಮಾಡಲಾರದೆ ಹಿಂದುಗಡೆಯಿಂದ ಬಂದು ಕೈಗಳನ್ನು ಕತ್ತರಿಸಿದ ಆತಮನಾದ ನಿನ್ನ ಶಕ್ತಿಯನ್ನು ನಾನು ತಿಳಿದಿರುವೆನು ಬಿಡುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು ಕೆಲವು ಶಿಖಂಡಿಯಾದ ಅರ್ಜುನನೇ. ಕೆಳಕೂಸೆ ಎಂಬುದ ನೋಡದರನದು ಕೆಳಕೋಸೆ ಎಂಬುದು ನೋಡದರನದು ಸರಿದೇನೆಯ ಸುತನ ಕೊಡಿಮೆನ್ನೊನ ಕಡೆ ಕೆಳದೆ ನಾನ್ಯಾದ ದಿನ ದಿನ ದೈವಿತ ಕೆಲವು ಶಿಖಂಡಿಯಾದ ಅರ್ಜುನನೇ, ನನ್ನ ಮಗನಾದ ಋಷಸೇನನನ್ನು ಚಿಕ್ಕ ಬಾಲಕನೆಂದು ತಿಳಿಯದೆ ಆತನ ಮೇಲೆ ನಿನ್ನ ಪರಾಕ್ರಮವನ್ನು ತೋರಿಸಿ ಸಂಹರಿಸಿರುವೆ. ಈ ದಿನ ನಿನ್ನನ್ನು ಈ ರಣಭೂಮಿಯಲ್ಲಿ ಸಂಹರಿಸದೆ ಹೋದರೆ ನಾನು ಕರ್ಣನೇ ಅಲ್ಲವಾ ಭ್ರಷ್ಟನೇ. ಎನ್ನಲಾರ್ ಬಟಿಸುತ್ತ ಪಾತನು ರಥವನ್ ಎನ್ನಲಾರ್ ಬಟಿಸುತ್ತ ಪಾತನು ರಥವನ್ ಹರಿಸುತ್ತ ಕ್ಷಣದೇ ಕರಮಳೆಯನ್ನು ಕರದನು ಬೇಗದೆ ಕರದಿಸುತ್ತನ ಮೇಲೆ ಸೋಂಬಿನ ದೈವಿತ ಕೊರೆ ಮಾತುಗಳಿಂದ ಪ್ರಯೋಜನವೇನು? ಏನೋ ನಿನ್ನ ರಥೋತ್ಸವ ಮುಚ್ಚಿಕೊಳ್ಳುವಂತೆ ಆಳದ ಮಳೆಯನ್ನು ಕರೆಯುತ್ತೇನೆ. ನನ್ನ ಶಕ್ತಿಯನ್ನು ನೋಡುವನಾಗು. ಅಯ್ಯೋ, ಇದೇನು ಮಾಡಿದೆ ಪಾರ್ಥ? ನೋಡಿ ಕರ್ಣನು ಮನದಿ ದೋಷವ ನೋಡಿ ಕರ್ಣ ಮನದಿ ದೋಷ ಹಾಗೆ ಫಲವೇ ನಂದು ಬಳಿಕ ಹಾಗೆ ಫಲವೇ ನಂದು ಬಳಿಕ ರೋದು ಕೊರಬೋ ಪತಿಗೆ ಕೇಳ್ತ ಶಾಸ್ತ್ರವೇಂದ ಹೊಂದಿದ ದೈವಿತ ಆಹಾ, ನನ್ನ ಶತ್ರುವಾದ ಅರ್ಜುನನನ್ನು ಸಂಹಾರ ಮಾಡದ ಹೊರತು ನನಗೂ ನನ್ನ ಮಿತ್ರನಾದ ಕೌರವನಿಗೂ ಸಂತೋಷ ಉಂಟಾಗುವುದಿಲ್ಲ. ಆದ್ದರಿಂದ ನನ್ನಲ್ಲಿರುವ ಈ ಸರ್ಪಾಸ್ತ್ರವನ್ನು ಪ್ರಯೋಗಿಸುವೆನು. ಅಯ್ಯೋ ಕಾರಣನೆ, ಈಗ ನೀನು ಉಳಿವ ಸರ್ಪಾಸ್ತ್ರವು ಅಮೋಘವಾದದ್ದು. ಇದನ್ನ ಜಯಿಸಲು ಪರಮೇಶ್ವರನಿಗೂ ಸಾಧ್ಯವಾಗಿರುವುದು. ಆದ್ದರಿಂದ ನನ್ನ ಮಾತನ್ನ ಕೇಳುವನಾಗು. ವೀರ ನಾರಾಯಣನೋ ಸಾರತೆಯೋ ನಾರಗೆ ಧಾರೋಣೆಯ ನೋವನೋ ಪಾತ ನೋಳುವೆಂಗೆ ಅಯ್ಯ ಕಣ್ಣನೆ, ಈಗ ನೀನು ಅರ್ಜುನನ ಕರಳಿಗೆ ಸರ್ಪಾಸ್ತ್ರವನ್ನು ಗುರಿಯಿಸಿದೆ. ಆದರೆ ಶ್ರೀಕೃಷ್ಣನು ರಥವನ್ನ ಭೂಮಿಗಿಳಿಸಿ ಆತನನ್ನು ಉಳಿಸಿಕೊಳ್ಳುವನು. ಆದ್ದರಿಂದ ಆ ಗುರಿಯನ್ನ ತಪ್ಪಿಸಿ ಆತನೆಡೆಗೆ ಗುರಿಯನ್ನ ಹೂಡುವನಾಗು. ಸಾಧ್ಯವಿಲ್ಲ. ಇದಿಗೆ ಪೂರ್ವ ತೊಳಕನ ಜನನಿಗೆ ಎತ್ತಿಗೆ ಪೂರ್ವ ತೊಳಕನ ಜನನಿಗೆ ಪೋತ್ರರ ಕೋಲೆನೆಂದು ಕೊಟ್ಟ ಶರವನ ಮರಳಿ ತೊಡನೆಂದು ಸತ್ಯವಜವ ತೇವೆ ಕೊಂದಿನ ದೈವಿತ ಅಯ್ಯ ಶಲ್ಯರಾಜನೇ, ಹಿಂದೆ ನಮ್ಮ ತಾಯಿಗೆ ದೊಡ್ಡ ಬಾಣವನ್ನು ತೊಡುವುದಿಲ್ಲ, ಇಟ್ಟ ಗುರಿಯನ್ನು ಕೀಳುವುದಿಲ್ಲ ಎಂದು ಪ್ರಮಾಣ ಮಾಡಿರುವ ಕಾರಣ ನಿಮ್ಮ ಮಾತನ್ನು ಕೇಳಲು ಸಾಧ್ಯವಿಲ್ಲ. ಯಾ ಶಲ್ಯ ಭೂಪಾಲನೆ. ಶಿವ ಶಿವ. ನಂಬಿ ಹಿಡಿದರ ನದಿಯ ಮಗ ಹಾಗೆ ಎಂಬಿಗಿತ್ತನು ಕಾಯವನು ಮಗನೆಂಬ ನೆವದಲ್ಲಿ ತನುವ ಬಿಟ್ಟನು ಗರುಡಿಯಾಚಾರ್ಯ
ಅಂಬು ಬೆಸನು ಬೇಡಿದಡೆ ನೀನಿಂದು ಹತಿಗಳದೆ ಮೂವರ ನಂಬಿ ಗೌರವ ಕೆಟ್ಟ ಅಕಾಟ ಕಾಟ ಮತ್ತೆ ಪಾರ್ಥ ತ್ವರಿತದಿಂದ 10 ಶರವ ಹೊಡೆಯಲ ರಕ್ತದಾರ ಸುರಿಯಲದ ನೊಗೇನ ಕೇಳುವೆ ಧರಣಿಯೋಳೋ ರಾತವಾಗ ವರಸೋಣೆತದ ಕೆಸರೊಳಗೆ ಹರದೆ ಮೊಳಗೆದ ಪರೆಯ ನೋಡೋ ತಾರವೇದ ಅಸ್ತ್ರರಾತಾಶೇನಾರನೋ ಮತ್ತೆ ಕೊಲಪೋ ದೇಖಾರೆ ಚೇತವೇ ಸೇರೆ ಕಾಗೆಯ ದೋತೆ ತೆಯ ದೇವಾ ಅಸ್ತ್ರಹೀನರನ್ನು ಕೊಲ್ಲಬಾರದೆ ಧರ್ಮಶಾಸ್ತ್ರದಲ್ಲಿ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವುದು ಅಧರ್ಮವಲ್ಲವೇ? ಪಾರ್ಥ, ಶತ್ರುಗಳಿಗೆ
ತನುವೆ ತಾಲಾರೇನೋ ಕೋಟಾರೆ ದೋಡಾರೇನೋ ಜನಪ ಯೋದೇಶೇರ ದೇವಾನ್ಯಾರೇ ಕಳ್ಳರ ಪರಿಸ್ಥಿತಿಯನ್ನು ನೋಡಿ ನನಗೆ ವ್ಯಸನ ಉಂಟಾಗಿ ನಾನು ಸಣ್ಣ ಎತ್ತಲಾರದೆ ಕೈಗಳು ಸಾತುವಾಗಿರುವುದಲ್ಲದೆ ಕರ್ಣನ ಮುಖವನ್ನು ನೋಡಿದರೆ ಅಣ್ಣನಾದ ಧರ್ಮರಾಜನ ರೂಪಿನಂತೆ ಕಾಣ್ತಾನೆ. ದೇವ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಪಾರ್ಥ, ಇಂದಾದೆಲ್ಲವೂ ಹೋಗ ನಿನ್ನೆಯ ನಂದನ ಒಂದ ಕಾರಣನು ಇವನು ಪರಮ ಬಾಂಧವನು ತೋಂದಿನ ತೈದಿದ್ದ ಅರ್ಜುನ, ಚಕ್ರಯುಗದಲ್ಲಿ ಅಸುಳಿಯಾದ ನಿನ್ನ ಮಗನಾದ ಅಭಿಮನ್ಯುವನ್ನು ಕರುಣೆಯಿಲ್ಲದೆ ಸಂಹಾರ ಮಾಡಿದನು. ಜೂಜಿನಲ್ಲಿ ನಿಮ್ಮಗಳೆಲ್ಲರನ್ನು ಸೋಲುವಂತೆ ಮಾಡಿದನು. ಅಲ್ಲದೆ ನಾನು ರಾಯಭಾರಕ್ಕಾಗಿ ಹಸ್ತಿನಾವತಿಗೆ ಹೋಗಿದ್ದಾಗ ಸಭೆಯಲ್ಲಿ ಹಗ್ಗದಿಂದ ನನ್ನನ್ನು ಬಂಧಿಸುವ ಏರ್ಪಾಡು ಮಾಡಿದನು. ಇಂಥ ಕರ್ಣನ ಮೇಲೆ ನಿನಗೆ ಪ್ರೀತಿ ಉಂಟಾಯಿತೆ? ಯುದ್ಧ ಮಾಡಲು ನಿನ್ನಿಂದಾಗದಿದ್ದರೆ ಹೇಮಾದಿಗಳಿಂದಲಾದರೂ ಯುದ್ಧ ಮಾಡಿಸುವೆನು. ನಿನ್ನ ಅಜ್ಞಾನವನ್ನ ತೊಲಗಿಸುವನಾಗು. ನನ್ನನ್ನು ಕೈದು ಕ್ಷತ್ರಿಯರಾದ ನಾನು ಈಗಲೇ ಕರ್ಣನ ಮೇಲೆ ಪ್ರಾಣ ಪ್ರಯೋಗ ಮಾಡುವರು. ಇಲ್ಲ ಏನು ಮಾಡಿದೆ ಪಾರ್ಥ ಯುದ್ಧದ ನೀತಿಯನ್ನು ತಿಳಿದವನಾಗೆ ಮೂರು ಲೋಕದ ಗಂಡನೆನಿಸಿಕೊಂಡ ವೀರನಿಗೆ ಇದು ಥರವೇ ಧಿಕ್ಕಾರ ನಿನ್ನ ಕಲಿತನಕ್ಕೆ ಅರ್ಜುನ, ನಾನು ನಿನ್ನನ್ನು ಕೇಳಿಕೊಂಡರು ಧರ್ಮವನ್ನೇ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದೇ? ಇದು ಕ್ಷತ್ರಿಯ ಧರ್ಮವೇ? ನೀನು ಬಿಟ್ಟ ಅಸ್ತ್ರವನ್ನು ಕತ್ತರಿಸಿ ನನ್ನಲ್ಲಿರುವ ಅಸ್ತ್ರವನ್ನು ಪ್ರಯೋಗಿಸುವೆನು. ಅಯ್ಯೋ, ಇದೇನಿದು ಆಶ್ಚರ್ಯ! ವಿದ್ಯಾಸ್ತ್ರದ ಮಂತ್ರಗಳು ನನ್ನ ನೆನಪಿಗೆ ಬರುತ್ತಾ ಇಲ್ಲ. ಇದು ಪುರುಷಾರ್ಥ. ದುರ್ಯೋಧನ, ನೀನು ಈಗಲೇ ಗೆದ್ದೆ. ಯಾರು ಬರ್ಬೇಕು? ಅರ್ಜುನನು ಎಷ್ಟೇ ಬಾಣ ಪ್ರಯೋಗ ಮಾಡಿದರೂ ಕರ್ಣನಿಗೆ ಪ್ರಾಣ ಹೋಗುವುದಿಲ್ಲ. ಹಾಗಾಗಿ ಆತನಲ್ಲಿರುವ ಕರ್ಣಕುಂಡಲವನ್ನು ಅಮೃತ ಕಳಶವನ್ನು ಯಾಚಕ ವೃತ್ತಿಯಿಂದ ಪಡೆದುಕೊಳ್ಳಲು ವಿಪ್ರವೇಶದಿಂದ ಆತನ ಸಮೀಪಕ್ಕೆ ಹೋಗುವೆನು.
ಅಯ್ಯ ಕರ್ಣಭೂಪಾಲನೆ, ಸ್ವಸ್ತಿ ಶ್ರೀ ಮತ್ತು ರಾಜ ಮಸ್ತಕಾಶಿರಮಣಿ ಮಸ್ತಕಾಶಿರಮಣಿ ಎತ್ತೇನ ಶರ್ವಾದ ನಿನಗೆ ಪೃಥ್ವಿಯಲೇ ತ್ಯೋಗದ ಸಮನಾದೋ ಪೋತಮ ನೆಲ್ಲೆಯೋ ಕಾಣೆ ತೋಂ ದಿನ ತೈದಿತ್ತದ ಅಯ್ಯ ಕರ್ಣಭೂಪಾಲನೆ, ರಾಜಾದಿ ರಾಜರುಗಳಿಗೆ ಪ್ರಾಯವಾಗಿಯೂ ಸಕಲ ಸಂಪತ್ತಿನಿಂದ ಕೂಡಿ ಸೂರ್ಯನಂತೆ ತೇಜಸ್ಸಿನಿಂದ ಕೂಡಿದವನಾಗಿಯೂ ಭುಜಬಲ ಪರಾಕ್ರಮದಲ್ಲಿನ ಮಹಾಶೂರನೆಂದು ಕೀರ್ತಿ ಗಳಿಸುವುದರಿಂದ ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವನಾಗಯ್ಯ ಕರ್ಣಭೂಪಾಲನೆ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ಮರುಳೆ ವಿಪ್ರನ ಕೇಳೋ ದೊರೆಯೋ ಸಿಂಹಾಸನದು ದೊರೆಯೋ ಸಿಂಹಾಸನದು ಎರುವ ಬೆಳದಿಯೇನೆ ಕೊಡುವ ಸೋಂದಿನ ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಾನು ಪಟ್ಟಣದಲ್ಲಿರುವಾಗ ಬಂದು ಯಾವ ವಸ್ತುವನ್ನಾದರೂ ಕೇಳಿದರೆ ದಾನವಾಗಿ ಕೊಡುತ್ತಿದ್ದೇನೆ. ಆದರೆ ಈ ರಣಭೂಮಿಯಲ್ಲಿ ಶತ್ರುವಿಗೆ ಎದುರಾಗಿ ನಿಂತು ಯುದ್ಧ ಮಾಡಬೇಕಾದರೆ ಕೇಳಬಹುದೇ ಸ್ವಾಮಿ ವಿಪ್ರೋತ್ತಮರೇ? ಅಯ್ಯ ಕರ್ಣಭೂಪಾಲನೆ, ಯಾಗವನೋ ಮಾಡ್ಬುದಕ್ಕೆ ಏಗ ಸಮಯವೋ ಎಂದು ಬೇಗ ಬಂದೆನು ನಿನ್ನ ಬಳಿಗೆ ತೋಂ ದಿನ ತೈದಿತ್ತದ ಅಯ್ಯ ಕರ್ಣಭೂಪಾಲನೆ, ದಾನ ಕೊಡುವ ಧೀರನಿಗೆ ಅರಮನೆಯಾದರೇನು ರಣಭೂಮಿಯಾದರೇನು ದಾನ ಕೇಳುವ ಸಮಯವೆಂದು ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವನಾಗಯ್ಯ ಕರ್ಣಭೂಪಾಲನೆ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ಈ ರಣಭೂಮಿಯಲ್ಲಿ ತಮಗೆ ಬೇಕಾದ ಯಾವ ವಸ್ತುವಿದೆ ಅದನ್ನ ಕೇಳಿದರೆ ಶ್ರೀಹರಿಗೆ ಅರ್ಪಿತವಾಗುವಂತೆ ಕೊಡುತ್ತೇನೆ. ಕೇಳುವರಾಗಿ ಸ್ವಾಮಿ ವಿಪ್ರೋತ್ತಮರೇ. ಅಯ್ಯ ಕರ್ಣಭೂಪಾಲನೆ, ಕೊಡುವುದಾದರೆ ಕೊಡು ಕಾರಣ ಕುಂಡಲವನು ಕೊಡುವುದಾದರೆ ಕೊಡು ಕಾರಣ ಕುಂಡಲವನು ಕೊಡೋಧಾರೆಯ ನೆರೆದೋ ಪದವತ್ತದಿಗೆ ಪದವಿಯನೆಂದು ಮುದಿವೆ ಪ್ರಣ ನುಡಿದ ಅಯ್ಯ ಕರ್ಣಭೂಪಾಲನೆ, ನೀನು ದಾನ ಕೊಡುವುದಾದರೆ ನಿನ್ನ ಕಿವಿಯಲ್ಲಿ ಧರಿಸಿರುವ ಕರ್ಣ ಕುಂಡಲಗಳನ್ನು ಒಂದೇ ಮನಸ್ಸಿನಿಂದ ಯಾರೆಂದು ಕೊಡುವನಾಗಯ್ಯ ಕರ್ಣಭೂಪಾಲನೆ. ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲವನ್ನು ಕಾಣಬೇಕಾದರೆ ಅದು ಶ್ರೀಹರಿಗೂ ಮತ್ತು ನನ್ನ ತಂದೆಯಾದ ಸೂರ್ಯದೇವನಿಗೆ ತಿಳಿದಿರು. ನಿಮ್ಮ ನಿಜವಾದ ಅಂಶವೂ ನನಗೆ ತಿಳಿಯಿತು. ನೀವು ಕೇಳಿದ ವಸ್ತುವನ್ನು ತಾರೆ ಎಳೆದು ಕೊಡಲು ಈ ರಣಭೂಮಿಯಲ್ಲಿ ಪರಿಶುದ್ಧವಾದ ಜಲವೂ ಇಲ್ಲವಲ್ಲ ಎಂದು ಯೋಚಿಸುತ್ತಿರುವೆನು ಸ್ವಾಮಿ ವಿಪ್ರೋತ್ತಮರೇ. ಅಯ್ಯ ಕರ್ಣಭೂಪಾಲನೆ, ಕದನ ವೀರಾನೇ ನಾನು ಹೃದಯ ತೊಳಗೆ ಕಾಸೋದೆಯ ತೆಗೆದು ಧಾರೆಯ ನೆರೆಯೇ ನಗುಮೋ ಕಾದೊಳಗೆ ಅಯ್ಯ ಕರ್ಣಭೂಪಾಲನೆ, ಪರಿಶುದ್ಧವಾದ ಜಲವನ್ನು ಈ ರಣಭೂಮಿಯಲ್ಲಿ ಹುಡುಕಬೇಕೆ? ನಿನ್ನ ಹೃದಯದೊಳಗಿನ ಪವಿತ್ರವಾದ ಅಮೃತ ಕಳಶವನ್ನ ಧಾರೆರೆದು ಕೊಡುವನಾಗಯ್ಯ ಕರ್ಣಭೂಪಾಲನೆ. ಇದರಿಂದ ನಿನಗೆ ಶಾಶ್ವತವಾದ ಕೀರ್ತಿ ಸಿಗುವುದಯ್ಯ ಕರ್ಣಭೂಪಾಲನೆ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಿಮ್ಮ ಕಪಟ ನಾಟಕದ ಮಹಿಮೆಯು
ಸ್ವಾಮಿ ರಾಮನಾಥಮರೇ, ನಿಮ್ಮ ದಿವ್ಯ ರೂಪವನ್ನು ತೋರಿಸಿ ಸದ್ಗತಿಯನ್ನು ದಯಪಾಲಿಸಬೇಕು ಸ್ವಾಮಿ. ಹಾಗೆ ಆಗಲಿ. ಆಹಾ, ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಕಾರಣ ನನಗೆ ಮುಕ್ತಿಯನ್ನ ದಯಪಾಲಿಸುತ್ತೇನೆ. ಕಸ್ತೂರಿ ತಿಲಕಂ ಲಲಾಟ ಪಲಾಕೆ ವಕ್ಷಸ್ಥನೆ ಕೌಸ್ತುಭಂ ನಾಸಿಗ್ರೇ ನವಮೌಕ್ತಿಕಂ ಕರತಲೆ ವೇಣುಂ ಕರಕಂಠಣಂ ಸರ್ವಾಂಗೆ ಹರಿಚಂದನಮ್ಮ ಸುಲಲಿತೆ ಕಂಠೇ ಚ ಮುಕ್ತಾವಳಿ ಗೋಪಿಕಾ ಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ. ಹರಿಗೆ ಕಾರ್ಯರೆಯ ಲಕ್ಷಣ ತರಚಿನಗೆ ನಿಜ ರೂಪವಂ ತೋರಿದನು ನಿತ್ಯಾತುಮ ಅರುಷದಲ್ಲಿ ಹೂಡು ಬಾಣವನೆಂದು ನರನಿಗೆಚ್ಚರಿಸೆ ಬಾಣವಂ ಹೊಡೆಯಲು ತರಣಿ ಜನ ಶಿರವು ಧರೆಗುರುಳೆ ಸುರರು ಪೂಮಳೆಗರೆದರಾಗ ಮಂಗಳ ಯದುಪಾಲ ಜಯ ಜಯ ಮಂಗಳ ಗುಣಶೀಲ ಜಯ ಜಯ ಮಂಗಳ ಗುಣಶೀಲ ರಂಗನಾಥ ಮೊನೆ ಪೊಂಗವೆನೋತಕ ರಂಗನಾಥ ಮೊನೆ ಪೊಂಗವೆನೋತಕ ರೆಂಗನ ಭಂಗವ ಕೈಲ ಮೊರಾರಿಗೆ ಮಂಗಳ ಯದುಪಾಲ ಜಯ ಜಯ ಮಂಗಳ ಗುಣಶೀಲ ಜಯ ಜಯ ಮಂಗಳ ಗುಣಶೀಲ ಜಯ ಜಯ ಮಂಗಳ ಗುಣಶೀಲ. ಒಂದೆರಡು ನಿಮಿಷಗಳ ಕಾಲ ಮಕ್ಕಳು ತಮ್ಮ ಪಾತ್ರಗಳನ್ನು ಪರಿಚಯ ಮಾಡ್ಕೊಂಡಿದ್ದಾರೆ. ಪೂಜಾರಿ ಪಾಠದಲ್ಲಿ ಮನ್ವಿತ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಗಣಪತಿ ಪಾತ್ರದಲ್ಲಿ ಮಾನವಿಕ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಈ ಪಾತ್ರದಲ್ಲಿ ಗುರುಪ್ರಸಾದ್ ಮಂಡ್ಯ ತಾಲೂಕು ಪಾಂಡವಪುರ. ಕೊಡಂಗಿ ಪಾತ್ರದಲ್ಲಿ ಶ್ರೇಯಸ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಸಾರಥಿಯ ಪಾತ್ರದಲ್ಲಿ ಸುದೀಕ್ಷಾ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ದ್ರೌಪದಿ ಪಾತ್ರದಲ್ಲಿ ಪೂರ್ವಿಕಾ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಭೀಮನ ಪಾತ್ರದಲ್ಲಿ ರುಚಿತಾ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಅರ್ಜುನ ಪಾತ್ರದಲ್ಲಿ ತೇಜಸ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಮಾಯಾಕೃಷ್ಣ ಪಾತ್ರದಲ್ಲಿ ಭವ್ಯಶ್ರೀ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಕೃಷ್ಣನ ಪಾತ್ರದಲ್ಲಿ ನವ್ಯ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಚಲ್ಯನ ಪಾತ್ರದಲ್ಲಿ ದಿವ್ಯಾ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ದುತ್ಯಾಜನ ಪಾತ್ರದಲ್ಲಿ ಪೃಥ್ವಿಕ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಕರ್ಣನ ಪಾತ್ರದಲ್ಲಿ ಶರತ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು.
ದುರ್ಯೋಧನ ಪಾತ್ರದಲ್ಲಿ ದರ್ಶನ್, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಈ ನಾಟಕದ ಭಾಗವತಿಕೆ ಹಾಗೂ ಮದ್ದಾಳೆ ರವೀಂದ್ರ ಸರ್. ಈ ನಾಟಕದ ನಿರ್ದೇಶಕರು ಮಂಜುನಾಥ ಗಡಿಗೇರ. ಈ ನಾಟಕದ ಮುಖವೀಣೆ ನಾರಾಯಣಸ್ವಾಮಿ. ಈ ನಾಟಕದ ವಸ್ತ್ರ ವಿನ್ಯಾಸ ಪ್ರಮೋದ್. ಈ ನಾಟಕದ ಪರಿಕರಗಳು ಗುರುಮೂರ್ತಿ ವರ್ಧಮೂಲ. ಈ ನಾಟಕದ ನಿರ್ದೇಶಕರು ಆದ ನಮ್ಮ ಗುರುಗಳಾದ ನಂಜುಂಡ ಸ್ವಾಮಿ ಸರ್. ಮಕ್ಕಳ ಪ್ರದರ್ಶನವನ್ನು ನೀವೆಲ್ಲರೂ ಖುಷಿಯಿಂದ ಎಂಜಾಯ್ ಮಾಡಿದ್ರಿ ಅಂತ ನಾನು ಅನ್ಕೋತೀನಿ. ಇದು ಬಹಳ ಅಪರೂಪದ ಕಲೆ, ಇವತ್ತು ಎಲ್ಲೂ ಕಾಣ್ಲಿಕ್ಕೆ ಸಿಕ್ಕದೆ ಹೋದಂತ ಕಲೆ ಅನ್ನೋದನ್ನ ಜ್ಞಾಪಿಸ್ಟಲ್ಲಿ. ಯಾತಕ್ಕಂತಂದ್ರೆ ಈಗಾಗಲೇ ನಶಿಸಿ ಹೋದಂತ ಅಥವಾ ನಶಿಸಿ ಹೋಗುವ ಹಂತದಲ್ಲಿರುವಂತ ಕಲೆಯನ್ನ ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಈ ರಂಗಸ್ಥಳದಲ್ಲಿ ಆಡಿಸಿದೆ. ಇದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ. ಈ ಮಕ್ಕಳು ಈ ಮೂಡಲಪಾಯ ಯಕ್ಷಗಾನವನ್ನ ಕಲ್ತ್ಕೊಳ್ಳುವಂತದ್ದು, ಇವರ ಮುಂದಿನ ತಲೆಮಾರುಗಳು ಕೂಡ ಇದನ್ನ ಕಲ್ತ್ಕೊತಾರೆ. ನೀವು ದೊಡ್ಡವರಾದಾಗ ನಿಮ್ಮ ಮಕ್ಕಳಿಗೆ ಇದನ್ನ ಕಲಿಸ್ಬೇಕು. ಆವಾಗ ಒಂದು ಕಲೆ ಬೆಳೆಯೋದು ಹಾಗೆ. ನಮ್ಮ ಏನಾಗಿದೆ, ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪಡುವಲಪಾಯ ಯಕ್ಷಗಾನ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಇದು ಕಾರಣ. ಸಾಮಾನ್ಯವಾಗಿ ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಬಂದು ಇವತ್ತು ಉದಾಹರಣೆಗೆ ಕೆರೆಮನೆ ಸಂಪ್ರದಾಯ ಅನ್ನುವಂಥದ್ದು ಇಡೀ ಜಗತ್ತಿಗೆ ವ್ಯಾಪಿಸಿರುವಂತದ್ದು, ಎಲ್ಲ ಕಡೆ ಹೋಗಿರುವಂತದ್ದು. ಆಮೇಲೆ ಕರ್ಕಿ ಮೇಳದ ಸಂಪ್ರದಾಯ ಶತಮಾನಕ್ಕೆ ದಾಟಿ ಮುನ್ನಡೆದಿರುವಂತದ್ದು. ಅವರ ಕುಟುಂಬದಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದಾರೆ, ಇವರು ಟೆಕ್ನಿಷಿಯನ್ಸ್ ಇದ್ದಾರೆ, ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವರ್ಷಕ್ಕೊಂದ್ಸರಿ ಬಂದು ಯಕ್ಷಗಾನ ಮಾಡ್ತಾರೆ. ಅಲ್ಲಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಇದೆ. ಆಮೇಲೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಒಂದು ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಹನುಮಂತನ ಗುಡಿ ಇದೆ. ಆ ಹನುಮಂತನ ಗುಡಿಯ ಎದುರಿಗೆ ಎಲ್ಲ ಯಕ್ಷಗಾನ ಕಲಾವಿದರು ಗೆಜ್ಜೆ ಕಟ್ಟೋದಲ್ಲಿ. ಆ ಊರಲ್ಲಿ ವರ್ಷದ 6 ತಿಂಗಳು ರಾತ್ರಿ ಯಕ್ಷಗಾನ ನಡೆಯುತ್ತೆ. ಎಷ್ಟೋ ಸಾರಿ ಒಬ್ರು ನೋಡುವವರು ಒಬ್ರು ಇರೋದಿಲ್ಲ, ಆದ್ರೂ ಕಲಾವಿದರು ಅತ್ಯಂತ ಗಂಭೀರವಾಗಿ ತನ್ನ ಎಲ್ಲ ಕಲೆ ಏನಿದೆಯೋ ಅದನ್ನ ಆ ಸ್ಟೇಜ್ ಮೇಲೆ ಪ್ರದರ್ಶಿಸ್ತಾರೆ. ಯಾತಕ್ಕಂತಂದ್ರೆ ಅವರ ನಂಬಿಕೆ ಏನು ಅಂತಂದ್ರೆ, ನೋಡುವ ಜನಗಳಿಲ್ದೆ ಹೋಗ್ಬೋದು, ಎದುರುಗಡೆ ಹನುಮಂತ ದೇವರಿದ್ದಾರಲ್ಲ ಅವರು ನನ್ನ ಕಲೆಯನ್ನು ನೋಡ್ತಾರೆ ಅನ್ನುವ ಶಿಸ್ತಿನಿಂದ, ಅನ್ನುವ ಭಕ್ತಿಯಿಂದ ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದರು ಗೆಜ್ಜೆ ಕಟ್ಟುವಾಗ ಅಲ್ಲಿ ಹೋಗಿ ಆ ಹನುಮಂತ ದೇವರ ಎದುರಿಗೆ ಯಕ್ಷಗಾನವನ್ನ ಕುಣಿದು ಮುಂದೆ ಯಕ್ಷಗಾನ ಕಲೀಲಿಕ್ಕೆ ಹೋಗ್ತಾರೆ. ಹಾಗೆ ತಲೆಮಾರುಗಳ ಕಾಲ ಪಡುವಲಪಾಯದಲ್ಲಿ ಯಕ್ಷಗಾನ ಬೆಳೆದು ಬಂದಿದೆ. ಅದೇ ರೀತಿಯಲ್ಲಿ ಮೂಡಲಪಾಯ ಬೆಳಿಲಿ, ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆಲ್ಲ ವ್ಯಾಪಿಸುವ ಹಾಗೆ ಈ ಕಲೆ ಬೆಳೀಲಿ ಅಂತ ಆಶಿಸ್ತೇನೆ. ಈ ಮಕ್ಕಳನ್ನೆಲ್ಲ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇದನ್ನ ತಯಾರು ಮಾಡಿದಂತ ಸೋಮಶೇಖರ್ ಅವರಿಗೂ, ಆಮೇಲೆ ಮಂಡ್ಯ ಕರ್ನಾಟಕ ಸಂಘದ ಜಯಪ್ರಕಾಶ್ ಗೌಡ್ರು ಅಧ್ಯಕ್ಷರು, ನಮ್ಗೆ ಆತ್ಮೀಯರು, ಆಮೇಲೆ ಜಯರಾಮ್ ರಾಯ್ಪುರ್ ಅವರು, ಅವರ ಆಸ್ಥೆಯಿಂದ ಈ ತರದ ಒಂದು ತಂಡ ಇವತ್ತು 3-4 ಆಖ್ಯಾನಗಳನ್ನ ಮಾಡಲಿಕ್ಕೆ ತಯಾರಾಗಿದೆ. ಸೊ ಈ ರೀತಿಯಲ್ಲಿ ನಿಮ್ಮ ಕಲೆ ಇದು ಏನಾಗಬೇಕು, ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳನ್ನ ಮೀರಿ ಹೋಗ್ಲಿ ಅಂತ ಆಶಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು.